ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ಇವಾಗ ಮಾವಿನಕಾಯಿ ಸೀಸನ್, ಅದರಲ್ಲೂ ಈ ಟೈಮಲ್ಲಿ ಹೆಚ್ಚಿನವರು ಉಪ್ಪಿನಕಾಯಿ ಹಾಗೂ ಹಪ್ಪಳನ ಮಾಡೋ ಟೈಮ್ ಇದು. ಈ ಬೇಸಿಗೆ ಬಂತು ಅಂದರೆ ನಮಗೆ ಮಳೆಗಾಲಕ್ಕೆ ಆಗುವಷ್ಟು ಉಪ್ಪಿನಕಾಯಿ ಅಥವಾ ಹಪ್ಪಳನ ರೆಡಿ ಮಾಡ್ಕೊಂಡಿರ್ತೀವಿ. ಈ ಉಪ್ಪಿನಕಾಯಿನ ನಾವು ಮನೆಯಲ್ಲಿ ಕೆಡದೇ ಇರೋ ಥರ ಹೇಗೆ ಮಾಡ್ಕೊಳ್ಳೋದು ಹಾಗೂ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಏನೂ ಬೇಕಾಗಿಲ್ಲ, ಅಷ್ಟೊಂದು ಸುಲಭವಾಗಿದೆ. ಈ ಉಪ್ಪಿನಕಾಯಿಗೆ ನಾವು ಮಿಡಿ ಉಪ್ಪಿನಕಾಯಿ ಅಂದರೆ ಗಟ್ಟಿ ಇರೋ ಉಪ್ಪಿನಕಾಯಿನ, ಅಂದರೆ ಮಾವಿನ ಹಣ್ಣು ಮಾಡ್ತೀವಲ್ಲ ಆ ಉಪ್ಪಿನಕಾಯಿ ಅಲ್ಲ, ಇದು ಪಿಕ್ಕಲ್ಗಂತಲೇ ಅಂದರೆ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತಲೇ ಮಾವಿನ ಮಿಡಿಗಳು ಸಿಗುತ್ತೆ. ಅದನ್ನು ತಗೊಂಡು ಬಂದು ಒಂದು KG ಆಗುವಷ್ಟು ಮಾವಿನ ಮಿಡಿಗೆ ನಾನು 2 ಕಪ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಮಾವಿನ ಮಿಡಿ ತುಂಬಾ ಹುಳಿಯಾಗಿದ್ದರೆ ಜಾಸ್ತಿ ಉಪ್ಪಿನಕಾಯಿ ಹಾಕಬೇಕಾಗುತ್ತೆ. ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋದಕ್ಕಿಂತ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಉಪ್ಪಿಗೆ ಹಾಕಿ ಇಡೋದ್ರಿಂದ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಹಾಗೂ ಪ್ಲಾಸ್ಟಿಕ್ ಸ್ಮೆಲ್ ಕೂಡ ಇರೋದಿಲ್ಲ, ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ಕೂಡ ಸ್ವಲ್ಪ ದೂರನೇ ಇರ್ಬೋದು. ಈ ಥರ ಮಣ್ಣಿನ ಪಾತ್ರೆ ಇದ್ದರೆ ಮಣ್ಣಿನ ಪಾತ್ರೆನ ಉಪಯೋಗಿಸ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಮಣ್ಣಿನ ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೆ. ಈ ಮಣ್ಣಿನ ಪಾತ್ರೆ ಸ್ವಲ್ಪ ದೊಡ್ಡದಿದೆ, ಅದಕ್ಕೋಸ್ಕರ ನಾನು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು 3 ದಿನ ಆದಮೇಲೆ, ಉಪ್ಪೆಲ್ಲ ಕರಗಿದೆ, ಇವಾಗ 3 ದಿನ ಆದಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀನಿ. ಇದು ನಾನು ಮಾವಿನ ಮಿಡಿಯಲ್ಲಿ ಅಂದರೆ ಉಪ್ಪು ಹಾಕಿ ಇಟ್ಟಿದ್ವಲ್ಲ ಅದರ ನೀರಲ್ಲಿ ಬಿಟ್ಕೊಂಡಿದ್ದೆ. ಆ ನೀರನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಇದನ್ನು ಯಾಕೆ ನಾನು ಸಪ್ರೇಟ್ ಇಡ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ. ಇಲ್ಲಿ ನಾನು ಮಸಾಲೆಗೆ ಫಸ್ಟ್ 1 ಚಮಚ ಆಗುವಷ್ಟು ಮೆಂತ್ಯ ಕಾಳು, 2 ಚಮಚ ಆಗುವಷ್ಟು ಸಾಸಿವೆ ಹಾಗೂ 1 ಚಮಚ ಆಗುವಷ್ಟು ಜೀರಿಗೆ, ಇಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಜಸ್ಟ್ ಚಟಪಟ ಸಿಡಿಯೋ ತನಕ, ಸಾಸಿವೆ ಸಿಡಿಯೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ತುಂಬಾ ಸಿದೋದ್ರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಸಾಸಿವೆ ಚಟಪಟ ಸಿಡಿಯೋ ತನಕ ಹುರ್ಕೊಳ್ತೀನಿ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಇದನ್ನು ಯಾವಾಗಲೂ ನೀವು ಸಪ್ರೇಟಾಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಇವಾಗ ಅದೇ ಮಿಕ್ಸಿ ಜಾರ್ಗೆ ನೀರೆಲ್ಲ ಏನು ತಾಗಿಸಬೇಡಿ, ಆದಷ್ಟು ನೀರಿನ ತೇವಾಂಶ ಎಲ್ಲ ಇಲ್ಲದೆ ಇರೋ ಥರ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಇದು 1 KG ಮಾವಿನ ಮಿಡಿಗೆ ಎಷ್ಟು ಮೆಣಸು ಬೇಕು ಅಂತ ನೋಡಿಕೊಂಡು ನಾನು ಮೆಣಸನ್ನು ಯೂಸ್ ಮಾಡಿದ್ದೀನಿ. ಇವಾಗ ಇದರ ನೀರಿದೆಯಲ್ಲ, ಉಪ್ಪಿನಕಾಯಿಗೆ ಹಾಕಿಟ್ಟಿದ್ವಲ್ಲ ಅದರ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಮಿಕ್ಸಿ ಜಾರ್ಗಾಗಲಿ ಅಥವಾ ನೀವು ಉಪ್ಪಿನಕಾಯಿ ಮಾಡುವಾಗ ಯಾವುದೇ ಪಾತ್ರೆಗಾಗಲಿ ನೀರಿನ ಅಂಶ ಖಂಡಿತ ಇರಬಾರ್ದು. ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಬಿಡಿ. ಮಿಕ್ಸಿ ಜಾರ್ ಆಗಲಿ ಅಥವಾ ನೀವು ಉಪ್ಪಿನಕಾಯಿಗೆ ಯೂಸ್ ಮಾಡೋ ಪಾತ್ರೆನಾಗಲಿ ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇಟ್ಬಿಡಿ. ಈ ಪಾತ್ರೆನ ಕೂಡ ನಾನು ಚೆನ್ನಾಗಿ ಒರೆಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಯಾಕೆ ಟ್ರಾನ್ಸ್ಫರ್ ಮಾಡೋದು ಅಂದರೆ ಸ್ವಲ್ಪ ಈ ಮಸಾಲೆನೆಲ್ಲ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರಿನ ಅಂಶನ ಯೂಸ್ ಮಾಡ್ಕೊಳ್ಬೇಡಿ. ಮಸಾಲೆ ರುಬ್ಬುವಾಗ ನೀವು ಈ ಉಪ್ಪಿನ ಮಿಡಿಯಲ್ಲಿರುವ ಅಂದರೆ ಈ ಹೋಳು ಮಾಡಿ ಇಟ್ಟಿದ್ದೀವಲ್ಲ, ಅದರಲ್ಲಿ ಉಪ್ಪು ಹಾಕಿ ಇಡ್ತೀವಲ್ಲ, ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಮಿಕ್ಸಿ ಜಾರ್ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿರೋದು ಕೂಡ ಅದೇ ನೀರಲ್ಲಿ ನಾನು ವಾಶ್ ಮಾಡಿ ಅಂದರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮಿಕ್ಸಿ ಜಾರ್ಗೆ ನೀರನ್ನು ಆ್ಯಡ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ, ಬೂಸ್ಟ್ ಬರೋದಿಲ್ಲ. ನೀವು ಈ ನೆಕ್ಸ್ಟ್ ನಾವು ಮಸಾಲೆ ಮಾಡಿದ್ವಲ್ಲ, ಮೆಂತ್ಯಕಾಳು, ಸಾಸಿವೆ ಹಾಗೂ ಜೀರಿಗೆ ಮಸಾಲ, ಇದನ್ನು ನೀವು ಈ ಮಸಾಲೆಗೆ ಸೇರಿಸ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ. ನೀವು ಬೇಗನೆ ಕನ್ಸ್ಯೂಮ್ ಮಾಡ್ತೀರಾ ಅಂದರೆ ಉಪ್ಪಿನಕಾಯಿ ಬೇಗನೆ ಖಾಲಿ ಮಾಡ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಜನ ಉಪ್ಪಿನಕಾಯಿ ತಿನ್ನೋರಿದ್ರೆ ಅಥವಾ ತುಂಬ ಉಪ್ಪಿನಕಾಯಿ ತಿನ್ನೋರಾದರೆ ಇಷ್ಟೊಂದು ಉಪ್ಪಿನಕಾಯಿಗೆ ನೀವು ಆದಷ್ಟು ಪೌಡರ್ ಮಾಡಿದ್ವಲ್ಲ ಅಷ್ಟನ್ನು ಹಾಕಿದರೆ ಸರಿ. ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪ್ಪಿನಕಾಯಿ ಯೂಸ್ ಮಾಡ್ತೀರಾ ಅಂದರೂ ಕೂಡ ನೀವು ಮೆಂತ್ಯ ಕಾಳು, ಜೀರಿಗೆ ಹಾಗೂ ಸಾಸಿವೆ ಹಾಕಿ ಪೌಡರ್ ಮಾಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಸರಿಯಾಗುತ್ತೆ. ಇಲ್ಲಾಂದರೆ ನೀವು ಇದನ್ನು ಇದೇ ಥರ ನೀವು ಕನ್ಸ್ಯೂಮ್ ಮಾಡ್ಕೊಳ್ಬೋದು ಉಪ್ಪಿನಕಾಯಿನ. ಇಲ್ಲ ನಮಗೆ ಸಾಸಿವೆ ಮೆಂತ್ಯ ಕಾಳೆಲ್ಲ ಒಂದೇ ಸಲಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ನೀವು ಈ ಪೌಡರನ್ನು ಇದೇ ಟೈಮಲ್ಲಿ ನೀವು ಮಿಕ್ಸ್ ಮಾಡುವಾಗಲೇ ರೆಡಿ ಮಾಡಿ ಹಾಕ್ಕೊಳ್ಬೋದು.
ನಿಮಗೆ ಉಪ್ಪಿನಕಾಯಿಗೆ ಒಗ್ಗರಣೆ ಇಷ್ಟ ಅಂದರೆ ನೀವು ಸ್ವಲ್ಪ ಆಯಿಲನ್ನು ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ಅದರಲ್ಲಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಬೆಳ್ಳುಳ್ಳಿ ಮತ್ತು ಸಾಸಿವೆ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗನೆ ಕೆಟ್ಟೋಗೋದಿಲ್ಲ. ನಾನು ಇದು ತಣ್ಣಗಾದಮೇಲೆ ಈ ಒಗ್ಗರಣೆ ಏನಿರುತ್ತಲ್ವ ಇದನ್ನು ಚೆನ್ನಾಗಿ ಒಗ್ಗರಣೆ ಎಲ್ಲ ಆದಮೇಲೆ ತಣ್ಣಗಾದಮೇಲೆ ಉಪ್ಪಿನಕಾಯಿಗೆ ಸಾಸಿವೆ ಮತ್ತು ಮೆಂತ್ಯದ ಪೌಡರ್ ಏನಿದೆ ಅಲ್ವಾ ಅದನ್ನು ನೀವು ರೆಡಿ ಇಟ್ಟಿದ್ದನ್ನು ನೀವು ಮಸಾಲೆ ಮಿಕ್ಸ್ ಮಾಡುವಾಗ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಗ್ಗರಣೆನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಹಾಗೂ ಸಾಸಿವೆ ಕಾಳು ಪೌಡರನ್ನು ನಾನು ಸಪ್ರೇಟಾಗಿ ತೆಗೆದು ಸಪ್ರೇಟ್ ಡಬ್ಬಿಯಲ್ಲಿ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟೊಂದು ಉಪ್ಪಿನಕಾಯಿ ಒಂದೇ ಸಲ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತು ಅಷ್ಟು ಉಪ್ಪಿನಕಾಯಿಗೆ ನಾನು ಮೆಂತ್ಯ ಮತ್ತು ಸಾಸಿವೆ ಪೌಡರ್ನ ಇವಾಗಲೇ ಸೇರಿಸ್ಕೊಂಡ್ರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಬೇಗನೆ ಇರುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಪೌಡರ್ನ ನಾನು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.